ಸಮಾಜ ಸೇವಕರು ಗೌಡನವರ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿಯಿಂದ ಅನ್ನದಾಸೋಹ. ಚಿಂತಾಮಣಿ ತಾಲೂಕಿನ ಕಂಗಾನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸೀತಾರಾಮ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ 2 ಜಿಲ್ಲೆಗಳಿಂದ ಆಗಮಿಸುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಆಯೋಜನೆ ಮಾಡಿರುವುದು ತುಂಬ ಸಂತೋಷ ತಂದಿದೆ. ಆ ದೇವರ ಆಶೀರ್ವಾದದಿಂದ ಎಲ್ಲರಿಗೂ ಒಳಿತು ಆಗಲಿ ಎಂದು ಸಮಾಜ ಸೇವಕರು ಗೌಡನವರ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ತಿಳಿಸಿದರು. ನಮಸ್ಕಾರ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಡ್ವಾನ್ಸ್ಡ್ ಆಗಿ. ಆ ಭಗವಂತ ನಮಗೆ ಈ ಆಂಜನೇಯ ಸ್ವಾಮಿ ಸನ್ನದಿಯಲ್ಲಿ ನಮ್ಮ ಒಂದು ಕೋರಿಕೆ ಏನು ಅಂದ್ರೆ, ಈಗ ಹಳೆ ಕಹಿ ನೆನಪುಗಳೆಲ್ಲ ಈಗ ಕೆಳಗಡೆ ಉದುರೋಗ್ತಾ ಇದೆ. ಹೊಸ ಚಿಗುರು ಈಗ ಬರ್ತಾ ಇದೆ. ಆ ಹೊಸ ಚಿಗುರಲ್ಲಿ ಒಂದು ಗುರಿ, ಒಂದು ಸಂತೋಷ, ಒಂದು ಆನಂದ ಎಲ್ಲರಿಗೂ ಸಿಗಬೇಕು. ಮೊದಲನೇದಾಗಿ ನಮ್ಮ ರೈತ ಬಾಂಧವರಿಗೆ ಈ ವರ್ಷ ಎಲ್ಲ ತುಂಬ ಒಳ್ಳೆ ಬೆಳೆ ಆಗಬೇಕು, ಅದು ಮೊದಲನೇದು. ಎರಡನೇದು, ಮತ್ತೆ ಪುನಃ ಇಲ್ಲಿ ಸಣ್ಣ ವ್ಯಾಪಾರಸ್ಥರಿದ್ದಾರೆ, ದೊಡ್ಡ ವ್ಯಾಪಾರಸ್ಥರಿದ್ದಾರೆ, ಉದ್ಯಮಿಗಳಿದ್ದಾರೆ. ಈ ವರ್ಷ ಎಲ್ಲ ಚೆನ್ನಾಗಿ ಆಗಿ ಅವರೆಲ್ಲ ಏನು ಹೇಳಬೇಕು ಅಂತ ಹೇಳಿದ್ರೆ ಒಂಥರ ಉದ್ಭವ ಆಗಬೇಕು. ಮತ್ತೆ ಈಗ ನಮ್ಮ ದೇಶದಲ್ಲಿ ಯುದ್ಧ ಕಾರ್ಮೋಡ ಆವರಿಸಿದೆ. ಅದನ್ನ ಶಾಂತಿ ಆಗಬೇಕೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸಿದ್ದೇನೆ. ಆ ಭಗವಂತ ಆದಷ್ಟು ಬೇಗ ಈ ಯುದ್ಧಗಳೆಲ್ಲ ನಿಲ್ಲಿಸಿ ಪ್ರಕೃತಿನ ಉಳಿಸಲಿಕ್ಕೆ ಪ್ರಯತ್ನ ಮಾಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸಿದ್ದೇನೆ. ಧನ್ಯವಾದಗಳು ಸರ್. ಇದು ಈಗ ಕಂಗಾನಹಳ್ಳಿ ಜಾತ್ರೆ 2ನೇ ವರ್ಷ ಏನೋ ಮಾಡ್ತಾ ಇದ್ದೀರಿ. ಈಗ ಎಷ್ಟು ಸಾವಿರ ಜನಕ್ಕೆ ಇಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೀರಿ ಸರ್? ಇಲ್ಲಿ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ನಮ್ಮ ಈಗ ಟಾರ್ಗೆಟ್ ಇರೋದು ಒಂದು 20ರಿಂದ 25 ಸಾವಿರ ಜನ ಅಂತ ಟಾರ್ಗೆಟ್ ಮಾಡಿದ್ದೀವಿ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಎಷ್ಟು ದಿನ ಇರುತ್ತೆ ಸರ್ ಅನ್ನದಾಸೋಹ? ನಿನ್ನೆ ಸ್ಟಾರ್ಟ್ ಆಗಿದೆ. ನಿನ್ನೆ ಮತ್ತೆ ಇವತ್ತು ಮತ್ತೆ ನಾಳೆ ಸ್ಟಾರ್ಟ್ ಮಾಡಿದ್ರೆ ಸರ್. ಈಗ ಕೋಲಾರ ಸಂಸದರಾದಂತ ಮಲ್ಲೇಶ್ ಬಾಬು ಅವರು ಬಂದಿರ್ತಾರೆ. ಸುದೀರ್ಘವಾಗಿ ಮಾತಾಡ್ತಾ ಇದ್ರೆ ಏನೆಲ್ಲ ಚರ್ಚೆ ಆಯ್ತು ಸರ್? ಏನಾದ್ರು ಬೇರೆ ರಾಜಕಾರಣವಾಗಿ ಏನಾದ್ರು ಹಳೆ ಸಂಬಂಧ ಅವ್ರ ಅಪ್ಪನವ್ರದ್ದು ಬಹಳ ಕೊಡುಗೆ, ಅಪ್ಪ ಅಮ್ಮಂದು ಬಹಳ ಕೊಡುಗೆ ಇತ್ತು ಸರ್ ನಮ್ಮ ಚಿಕ್ಕಮಗಳೂರು ತಾಲೂಕಿಗೆ. ಅದರಿಂದ ಸ್ನೇಹಿತರು ನಮ್ದು ನಮ್ಮ ಲೋಕಸಭೆಗೆ, ನಮ್ಮ ಚಿಕ್ಕಮಗಳೂರು ತಾಲೂಕಿಗೆ ಅವ್ರದ್ದೇ ಕೊಡುಗೆ ಇದೆ ಸರ್. ಮತ್ತೆ ಈಗ ಮುಂದೆ ಇನ್ನೇನು ಗ್ರಾಮ ಪಂಚಾಯತಿಗಳು ಚುನಾವಣೆ ಹತ್ರದಲ್ಲಿದೆ, ಟಿಪಿಗಳೆಲ್ಲ ಹತ್ರದಲ್ಲಿದೆ. ನಿಮ್ ಕಡೆಯಿಂದ ಯಾರಾದ್ರೂ ಅಭ್ಯರ್ಥಿಗಳು ನಿಲ್ಲಿಸುವಂತಹ ಚಾನ್ಸಸ್ ಇದೆಯಾ ಸರ್? ಅಬ್ಸಲ್ಯೂಟ್ಲಿ ನಾವು ನಿಲ್ಲಿಸ್ತೀವಿ, ಗೆಲ್ಸ್ಕೊಂಡ್ ಬರ್ತೀವಿ. ಅದನ್ನ ನಿಮ್ಗೆ ಶಾರ್ಟ್ಲಿ ಡಿಸ್ಕ್ಲೋಸ್ ಮಾಡ್ತೀವಿ. ತಾಲೂಕಿನ ಕಂಗಾನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷ ನಡೆಯುವ ಶ್ರೀ ಸೀತಾರಾಮ ಆಂಜನೇಯ ಸ್ವಾಮಿ ಜಾತ್ರೆ ವಿಶೇಷವು ಅದ್ದೂರಿಯಾಗಿ ನಡೆಯಿತು. ಭಕ್ತಿಭಾವ ಮತ್ತು ಸಂಭ್ರಮ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆ ತುಂಬಿದ ಈ ಜಾತ್ರೆಯಲ್ಲಿ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಿ ಮಾತನಾಡಿದರು. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಕಾರ್ಮೋಡ ಬೇಗ ಶಮನ ಆಗಿ ಎಲ್ಲರೂ ಸಂತೋಷದಿಂದ ಜೀವನ ಸಾಗಿಸಲಿ ಎಂದು ಬೇಡಿಕೊಂಡರು. ಶ್ರೀ ಸೀತಾರಾಮ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಭಕ್ತರ ಹರ್ಷಧ್ವನಿಗಳ ನಡುವೆ ವೈಭವದಿಂದ ದೇವರನ್ನು ಮೆರವಣಿಗೆ ಮಾಡಲಾಯಿತು. ವಿವಿಧ ಕಲಾ ತಂಡಗಳು ಸಹಭಾಗಿತ್ವದಲ್ಲಿ ಜಾತ್ರೆಗೆ ವಿಶೇಷ ಕೊಂಡಿ ಸೇರಿತು. ಚಿಣ್ಣರಿಂದ ಹಿಡಿದು ವಯೋವೃದ್ಧರು ಕೂಡ ಈ ಮೆರವಣಿಗೆಯಲ್ಲಿ ಭಕ್ತಿಭಾವದಿಂದ ಪಾಲ್ಗೊಂಡರು. ಜಾತ್ರೆಯ ಅಂಗವಾಗಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸಲ್ಪಟ್ಟಿದ್ದವು. ಭಜನೆ, ಹರಿಕತೆ ಹಾಗೂ ಕೀರ್ತನೆಗಳು ಭಕ್ತರ ಮನಸ್ಸಿಗೆ ಭಕ್ತಿಭಾವದ ಸ್ಫೂರ್ತಿ ತುಂಬಿದವು. ಪುರೋಹಿತರು ವೇದಪಾಠ, ಹೋಮ, ಹವನಗಳ ಮೂಲಕ ಜಾತ್ರೆಗೆ ಧಾರ್ಮಿಕ ಮಹತ್ವವನ್ನು ಹೆಚ್ಚಿಸಿದರು. ನರಸಿಂಹಮೂರ್ತಿ ಏರ್ಪಡಿಸಿದ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಕೋಲಾರ ಸಂಸದ ಮಲ್ಲೇಶ್ ಬಾಬು ಹಾಗೂ ಚಿಂತಾಮಣಿಯ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಅನ್ನ ಸಂತರ್ಪಣೆ ಮಾಡಿದರು. ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷರು ಮಂಜುಳಾ ನರಸಿಂಹಮೂರ್ತಿ ಮಾತನಾಡಿ, ಶ್ರೀ ವೀರಾಂಜನೇಯ ಸ್ವಾಮಿ ಕೃಪಾ ಕಟಾಕ್ಷದಿಂದ ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ ಎಂದು ತಿಳಿಸಿದರು. ಆರ್ಥಿಕ ಶುಭಾಶಯಗಳು ಅಡ್ವಾನ್ಸ್ಡ್ ಆಗಿ. ಈ ವೀರಾಂಜನೇಯ ಸ್ವಾಮಿ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ. ಅದೇ ರೀತಿ ರೈತರೆಲ್ಲ ಬೆಳೆದು ನಮಗೆ ಈ ದವಸ ಧಾನ್ಯ ಎಲ್ಲ ಅನ್ನದಾಸೋಹಕ್ಕೆ ಕಳಿಸ್ತಾ ಇದ್ದಾರೆ. ಅವ್ರಿಗೂ ಸದಾ ಒಳ್ಳೆಯದಾಗಲಿ, ಮತ್ತು ಅವ್ರಿಗೂ ಯಾವಾಗೂ ಅನ್ನ ಸಿಗೋ ಥರ ಆಗಲಿ. ಅದೇ ರೀತಿ ಪ್ರಪಂಚದಾದ್ಯಂತ ಯುದ್ಧ ಕಾರ್ಮೋಡ ಇದೆ, ಅದು ಸಹ ನಿವಾರಣೆಯಾಗಿ ಎಲ್ಲರೂ ಶಾಂತಿಯುತವಾಗಿ ಜೀವನ ಮಾಡಬೇಕು, ಬಾಳ್ವೆ ಮಾಡಬೇಕು ಅನ್ನೋದನ್ನು ನಾನು ದೇವರಲ್ಲಿ ಪ್ರೇರಣೆ ಮಾಡ್ತೀನಿ. ಸುಮಾರು 20ರಿಂದ 30 ಸಾವಿರ ಭಕ್ತಾದಿಗಳಿಗೆ ಸ್ಥಳದಲ್ಲೇ ಅಡುಗೆ ತಯಾರಿಸಿ ಮುದ್ದೆ, ಕಾಳು ಸಾರು, ಅನ್ನ, ಸಾಂಬಾರು, ಮಜ್ಜಿಗೆ, ಶುದ್ಧವಾದ ಕುಡಿಯುವ ನೀರನ್ನು ವಿತರಿಸಿದ ನರಸಿಂಹಮೂರ್ತಿ ಮತ್ತು ತಂಡದವರು. ಕೊಡಿ.
ಕಲ್ಯಾಣ ಉಣ್ಣೆ ಏನು ನನ್ನ ದುಬ್ಬೆ ಮುಂದೆ ನರಸಿಂಹಮೂರ್ತಿ ಅವರ ಸಹೋದರ ದೇವಪ್ಪ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇಲ್ಲಿ ನಡೆದಿರ್ತಕ್ಕಂಥ ಜಾತ್ರೆ ಮಹೋತ್ಸವ ತುಂಬಾ ಸಂತೋಷ ಆಗ್ತಾ ಇದೆ. ಹೋದ್ಸಲಿ ಇಲ್ಲಿ ಆ ಭಗವಂತ ನಮಗೆ ಮೊದಲು ನಮ್ಮ ಅಪ್ಪನವ್ರ ಕಾಲದಿಂದನೂ ಪಾನಕ ಹೆಸರುಬೇಳೆ ತಂದು ಹಂಚ್ಕೊಂಡು ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ಸಲ ನಮ್ಮ ಬ್ರದರ್ ಆದಂತ ಅವರು ಟ್ರಸ್ಟ್ ಕಡೆಯಿಂದ ಏನಾದರೂ ಅಲ್ಲೊಂದು ಸೇವೆ ಮಾಡಬೇಕು, ಸುತ್ತಮುತ್ತ ಹಳ್ಳಿಗಳಲ್ಲಿ ಅನ್ನಕ್ಕೆ ತುಂಬಾ ಪರದಾಡ್ತಾರೆ, ಆ ತರ ಪಡಬಾರ್ಬಾರ್ದು. ಇಲ್ಲೆಲ್ಲೋ ಬೇರೆ ಬೇರೆ ಕಡೆ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಇಲ್ಲಿ ಮಾಡ್ತೀವಿ, ಅಲ್ಲೆಲ್ಲ ಮಾಡೋದು ಬೇಡ. ಅಂತ ಜನಸಂದಣಿ ಇರೋ ಕಡೆ, ನಮ್ಮ ಸುತ್ತಮುತ್ತಲು ಬೆಳೆದಿರೋ ವಾತಾವರಣ ಇರೋ ಕಡೆ ಏನಾದ್ರೂ ಸ್ವಲ್ಪ ಜನಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಬೇಕು ಅಂತ ನಾವೆಲ್ಲ ಹೇಳಿದ್ವಿ. ಇದೇ ತರ ನೋಡಿ ಇಲ್ಲಿ ಪರಿಸ್ಥಿತಿ ನೋಡಿ ಇಲ್ಲಿ ತುಂಬಾ ಖುಷಿ ಆಯ್ತು. ಈ ಜನ ಸೇರಿ ಇಲ್ಲೆಲ್ಲ ಮುದ್ದೆ ಕಾಳು ಸಾರಿಗೆ ಬಹಳ ಸಂತೋಷ ಆಯ್ತು. ನಮ್ಮ ಹಿರಿಯರೆಲ್ಲಾನು ಮೊದ್ಲಿಂದ ಹಳ್ಳಿಗಳಿಂದ ತಂದು ಇಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ರು. ಅದೇ ತರ ನಮ್ಮ ತಂದೆ ಹೇಳಿದ ಮಾತಿಗೆ ನಾವು ಅದನ್ನ ಗಮನ ಕೊಟ್ಟು ಜನಗಳಿಗೆ ಸ್ವಲ್ಪ ಅನ್ನ ಸಂತರ್ಪಣೆ ಮಾಡೋದ್ರಲ್ಲಿ ನಮ್ಗೆ ಖುಷಿ ಬಂದಿದೆ. ಜನಗಳಿಗೆ ಇದೊಂದು ಅವಕಾಶ ಸಿಕ್ಕಿದೆ ನಮಗೂ ಮತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗಂಗಾನಹಳ್ಳಿ ಜಾತ್ರೆಗೆ ಬಂದಿರೋ ಎಲ್ಲ ರೈತರಿಗೂ ವ್ಯಾಪಾರಸ್ಥರಿಗೂ ಇವರಿಗೆಲ್ರಿಗೂ ಖುಷಿಯಾಗಿ ಮಾಡೋದಕ್ಕೆ ಬಂದಿದ್ದೀವಿ ಸರ್ ಇಲ್ಲೇ. ಇದೇ ಸಂದರ್ಭದಲ್ಲಿ ಮೀನಾಕ್ಷಿ ಫೌಂಡೇಶನ್ ಅಧ್ಯಕ್ಷೆ ಮಂಜುಳಾ, ನರಸಿಂಹಮೂರ್ತಿ, ದೇವಪ್ಪ, ಹರಕೃಷ್ಣ, ನಾಗೇಶ್ ಹಾಗೂ ಹಲವಾರು ಸಮಾಜ ಸೇವಕರು, ಜನಪ್ರತಿನಿಧಿಗಳು ಜಾತ್ರೆಯಲ್ಲಿ ಭಾಗವಹಿಸಿ ಭಕ್ತರೊಂದಿಗೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು. ವರದಿ ಗೋರ್ಮಡ್ಗು ಮೈತ್ರಿ ಲೋಕೇಶ್, ಕನ್ನಡ ಮೈದಿನೇಶ್, ಶಿಡ್ಲಘಟ್ಟ.